ಜೈ ಭಾರತ್ ವಂದೇ ಮಾತರಂ. ಪ್ರಪಂಚದ ಬೇರೆ ಕಡೆ ಎಲ್ಲಿಯಾದ್ರೂ ಭಯೋತ್ಪಾದಕ ದಾಳಿ ನಡೆದರೆ ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದ್ದೇ ಇರುತ್ತೆ. ಈಗ ಆಸ್ಟ್ರೇಲಿಯಾದ ಮೇಲೆ ಭಯೋತ್ಪಾದಕ ದಾಳಿ ನಡೆದಿದೆ. ಅದರ ಹಿಂದೆ ಪಾಕಿಸ್ತಾನವಿರುವುದು ಸಾಬೀತಾಗಿದೆ. ಆಸ್ಟ್ರೇಲಿಯಾದಲ್ಲಿ ಒಂದು ಜನಪ್ರಿಯ ಬೀಚ್ ಇದೆ. ಅದರ ಹೆಸರು ಬಂಡಿ. ಈ ಬಂಡಿ ಬೀಚ್ನಲ್ಲಿ ತುಂಬಾ ಮಂದಿ ಪ್ರವಾಸಿಗರು ಬರುತ್ತಾರೆ, ಮೋಜಿ ಮಸ್ತ್ ಮಾಡ್ತಾರೆ. ಅದೂ ಅಲ್ಲದೆ ಆದಿತ್ಯವಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಆಗಮಿಸುತ್ತಾರೆ. ಇನ್ನು ಮತ್ತೊಂದು ವಿಶೇಷವಾದ ದಿನವೆಂದರೆ ಯಹೂದಿಗಳ ಒಂದು ಹಬ್ಬ, ಹನುಕ್ಕಾ ಹಬ್ಬವನ್ನು ಆ ಬಂಡಿ ಬೀಚ್ನಲ್ಲಿ ಆಚರಿಸುತ್ತಿದ್ದರು. ಈ ಹನುಕ್ಕಾ ಅಂದರೆ ದೀಪಗಳ ಹಬ್ಬ ಎಂಬುದು ಅರ್ಥ. ಈ ಹಬ್ಬವನ್ನು ಇಸ್ರೇಲ್ನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಾರೆ. ಹಾಗೆ ಪ್ರಪಂಚದ ಬೇರೆ ಕಡೆಗಳಲ್ಲೂ ಕೂಡ ಹೆಚ್ಚಾಗಿ ಯಹೂದಿಗಳು ಈ ಹಬ್ಬವನ್ನು ಆಚರಿಸುತ್ತಾರೆ. ಅದೇ ರೀತಿ ಆಸ್ಟ್ರೇಲಿಯಾದ ಈ ಬಂಡಿ ಬೀಚ್ನಲ್ಲಿ ಈ ಹಬ್ಬವನ್ನು ಆಚರಿಸುತ್ತಿದ್ದರು. ಅಲ್ಲಿಗೆ ಬಂದಂತಹ ಉಗ್ರವಾದಿಗಳು, ಅದು ಕೂಡ ಪಾಕಿಸ್ತಾನ ಮೂಲದ, ಅದರಲ್ಲಿ ಇಬ್ಬರು ತಂದೆ ಮಕ್ಕಳು, ನವೀದ್ ಅಕ್ರಮ್ ಎಂಬ ಭಯೋತ್ಪಾದಕ ಅಲ್ಲಿದ್ದ ಜನರ ಮೇಲೆ ಯದ್ವಾತದ್ವಾ ಗುಂಡಿನ ದಾಳಿ ನಡೆಸುತ್ತಾರೆ. ಇದು ಹೇಗೆ ಅಂದರೆ ಭಾರತದಲ್ಲಿ ಪಹಲ್ಗಾಮ್ ದಾಳಿ ಹೇಗೆ ನಡೀತೋ ಅದೇ ರೀತಿ ಸೇಮ್ ಟು ಸೇಮ್ ಕಾಪಿ ಅಂತಲೇ ಹೇಳ್ಬೋದು. ಅದೇ ರೀತಿ ಬರ್ತಾರೆ, ಯದ್ವಾತದ್ವಾ ಗುಂಡು ಹಾರಿಸುತ್ತಾರೆ. ಪಹಲ್ಗಾಮ್ ಅಲ್ಲಿ ಏನಂದ್ರೆ ಒಂದು ಧರ್ಮ ಕೇಳಿ ಗುಂಡು ಹಾರಿಸಿದ್ರು. ಆದ್ರೆ ಇಲ್ಲಿ ಅವರಿಗೆ ಗೊತ್ತುಂಟು ಹೆಚ್ಚಾಗಿ ಯಹೂದಿಗಳೇ ಇದ್ದಾರೆ ಎಂಬುದು. ಹಾಗಾಗಿ ಯದ್ವಾತದ್ವಾ ಗುಂಡು ಹಾರಿಸಿದ್ರು. ಇದರಲ್ಲಿ ಸುಮಾರು 12 ಮಂದಿ ಯಹೂದಿಗಳು ಸತ್ತರೆ 3 ಆಸ್ಟ್ರೇಲಿಯಾ ನಾಗರಿಕರು ಸತ್ತಿದ್ರು. ಈ ದಾಳಿಯನ್ನು ಆಸ್ಟ್ರೇಲಿಯಾದ ಪ್ರಧಾನಿ ಖಂಡಿಸಿದ್ರು. ಹಾಗೆ ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಅದೇ ರೀತಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನು ಯಹೂದಿಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರು ಕೂಡ ಈ ದಾಳಿಯನ್ನು ಖಂಡಿಸಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ ಪ್ರಧಾನಿಯವರಿಗೆ ಖಡಕ್ ಮಾತುಗಳನ್ನು ಆಡಿದ್ದಾರೆ. ಆಸ್ಟ್ರೇಲಿಯಾ ಪ್ಯಾಲೆಸ್ತೀನ್ಗೆ ಒಂದು ಮಾನ್ಯತೆ ಕೊಡುವ ಹಂತದಲ್ಲಿತ್ತು. ಈ ಯಹೂದಿ ಜನಗಳಿಗೆ ರಕ್ಷಣೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲಿವರೆಗಂದ್ರೆ ಈ ಭಯೋತ್ಪಾದಕರು ಸುಮಾರು 50 ಸುತ್ತಿನ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಇದರಲ್ಲಿ 2 ಭಯೋತ್ಪಾದಕರನ್ನು ಸೆರೆ ಹಿಡಿಯಲಾಗಿದೆ. ಹಾಗೆ ಒಬ್ಬನನ್ನು ಹತ್ಯೆ ಮಾಡಲಾಗಿದೆ. ಭಾರತ ಇದಕ್ಕಿಂತ ಮುಂಚೆನೆ ಹೇಳಿದೆ, ಈ ಭಯೋತ್ಪಾದಕರು ವಿಶ್ವಕ್ಕೆ ಮಾರಕ. ಯಾವ ರಾಷ್ಟ್ರದ ಮೇಲೆ ದಾಳಿ ನಡೆಸುತ್ತಾರೆ ಅನ್ನೋದು ಹೇಳಕ್ಕಾಗಲ್ಲ. ಭಯೋತ್ಪಾದನೆಯನ್ನು ಕೂಡ ಬೆಂಬಲಿಸಬಾರದು. ಹಾಗೆ ಭಯೋತ್ಪಾದನೆಯನ್ನು ಪ್ರಚೋದಿಸುವಂತಹ ರಾಷ್ಟ್ರಗಳನ್ನು ಕೂಡ ಬೆಂಬಲಿಸಬಾರದು ಅಂತ ಭಾರತ ಇದಕ್ಕಿಂತ ಮುಂಚೆನೆ ಹೇಳಿದೆ.